ಮಗುನ ಇಲ್ಲೇ ಬಿಟ್ಟು ತಾಯಿ ಎಲ್ಲಿ ಹೋದ್ಲು? ಆ ಮಗುನ ಬದುಕ್ಸು ಅಂತ ಮುಕ್ಕೋಟಿ ದೇವತೆಗಳನ್ನ ಬೇಡ್ಕೊಳಕ್ಕೆ ಅಂತ ಹೋದ್ಲೇನೋ ಮಾಮ್. ಅವಶ್ಯಕತೆ ಏನೂ ಇಲ್ಲ. ನಾಗವೇಣಿನ ಒಪ್ಸಿದ್ರೆ ಸಾಕು. ಮತ್ತೆ ಮನೆಗ್ ಬಂದು ಮಗು ಕಚ್ಚಿರೋ ಜಾಗದಲ್ಲಿ ಬಾಯಿ ಇಟ್ಟು ವಿಷ ತೆಗೆದ್ರೆ ಸಾಕು. ನೈನಿನೂ ಬರ್ಲಿಲ್ಲ. ದೊಡ್ಡ ಒಟ್ಟಮ್ಮ ಒಂದ್ ವೇಳೆ ಬರ್ದೆ ಹೋದ್ರೆ? ಅಲ್ಲ, ಅದು ಬಂದ್ಲು ವಿಕ್ರಾಂತ್ ಅವ್ರೆ. ಮಾಮ್, ಹಾವು ತಲೆಗೆ ಬ್ಯಾಂಡೇಜ್ ಕಟ್ಕೊಂಡು ಬಂದಿದೆ. ರೂಪ ಬದ್ಲಾದ್ರೆ ಏನ್ ಬೇಕಾದ್ರೂ ಮಾಡ್ಬೋದು ವಲ್ಲಭ. ದೊಡ್ಡಬೊಟ್ಟಮ್ಮ, ವಯಸ್ಸಲ್ಲಿ ನೀವು ದೊಡ್ಡವರು, ನೀವು ಈ ರೀತಿ ಆವೇಶ ಪಟ್ರೆ ಹೇಗೆ? ನನಗ್ ಕ್ಷಮಿಸ್ಬಿಡಿ ವಿಶಾಲ್ ಅವ್ರೆ. ಆವೇಶದಲ್ಲಿ ಕಚ್ಬಿಟ್ಟೆ. ಹುಲಿಚಿಗೇನಾದ್ರೂ ಆಗ್ಬಿಟ್ರೆ ಆ ಪಾಪ ನನ್ನ ಎಷ್ಟು ಜನ್ಮ ಆದ್ರೂ ಕಾಡ್ದೆ ಬಿಡಲ್ಲ. ಸರಿ, ಸುಮ್ಮನೆ ಕರೀರಿ. ಬರ್ತಾ ಇದೀನ್ ಬಾವಾ. ಬಾ, ನಿಮ್ಮಿಬ್ರು ಜಗಳದಲ್ಲಿ ಮಗು ಪ್ರಾಣನ ತೆಗಿಬೇಡಿ. ಇಬ್ರು ಶಾಂತವಾಗಿರ್ಬೇಕು ಅತ್ತೆ. ಕೆಟ್ಟ ಯೋಚನೆಯಿಂದ ಮಾಡೋ ಕೆಲ್ಸಕ್ಕೆ ಯಾವ ತರ ಶಿಕ್ಷೆ ಅನುಭವಿಸ್ಬೇಕು ಅನ್ನೋದು ಇಬ್ರಿಗೂ ಗೊತ್ತಿರುತ್ತೆ. ನಾನ್ ತಾಳ್ಮೆಯಿಂದನೇ ಇದ್ದೇನೆ ಅದಕ್ಕೆ. ಇಲ್ಲ ಅಂದಿದ್ರೆ ಇವರಿಬ್ರು ಮಾಡಿರೋ ಕೆಲ್ಸಕ್ಕೆ ಏನ್ ಮಾಡಿರೋ ಪಾಪ ಬರ್ತಿರ್ಲಿಲ್ಲ. ಕ್ಷಮಿಸು ಅಂತ ಕೇಳಿದ್ನಲ್ಲ. ನಾನೇ ಕ್ಷಮಿಸಿರ್ಬೇಕಾದ್ರೆ ನೀವ್ಯಾಕೆ ಈ ತರ ಎಲ್ಲ ಮಾತಾಡ್ತಿದ್ದೀರಾ? ಯಾವ ದೇವ್ರ ಕೈ ಮುಗಿದ್ಬಿಟ್ಟು ಬಂದೆ ಸುಮ್ಮನ, ಇಷ್ಟೊಂದು ಸಾಫ್ಟ್ ಆಗಿ ಹೋಗಿದ್ಯಾ? ನೈನಿ, ಉಲುಚಿಗೆ ಹೇಗಿದೆ ಈಗ? ಸಾಯಂಕಾಲ ಆಗೋವರೆಗೂ ನರಳ್ತಾ ಇದ್ಲು ಯಜಮಾನ್ರೆ. ಯಾವಾಗ ಸಂಜೆ ಆಯ್ತೋ ಅವಾಗಿಂದ ಅವಳನ್ನ ಹಿಡಿಯಕ್ಕೆ ಆಗ್ಲಿಲ್ಲ. ಹಾವಿನ ರೂಪಕ್ಕೆ ಬದಲಾದ್ಮೇಲ? ಇಷ್ಟಕ್ಕೂ ಅವಳಿಗೇನು ಆಗ್ತಿರೋ ಹಾಗೆ ಹೇಳಿದ್ದನ್ನು ಕೇಳಿಸ್ಕೊಳ್ದೆ ಹಾಯಾಗಿ ಹರಿದಾಡ್ಕೊಂಡಿದ್ದಾಳೆ. ಹೋಗ್ಲಿ ಬಿಡು, ದೊಡ್ಡ ಬುಟ್ಟಮ್ಮನೂ ರಿಲ್ಯಾಕ್ಸ್ ಆಗಿರ್ತಾರೆ. ಅಷ್ಟೇ ಅಲ್ವಾ ನೈನಿ? ಹೆಸರ್ನು ಅಂತ ಯಾಕೆ ಹೇಳ್ತಾ ಇಲ್ಲ? ತನ್ನ ಮಗುನ ಎತ್ಕೊಂಡು ಹೋಗೋದಕ್ಕೆ ತನಗಿಂತ ಬಲವಾಗಿರೋ ಪ್ರಾಣಿ ಬಂದ್ರು ಪ್ರಾಣನ ಪಣಕ್ಕಿಟ್ಟು ಕೋಳಿ ಮಕ್ಕಳನ್ನ ಕಾಪಾಡ್ತವೆ. ಆದ್ರೆ ಸುಮ್ಮನ ಬೊಟ್ಟಮ್ಮ ಎಲ್ಲ ಅವಳನ್ನ ಕಚ್ಬಿಡ್ತಾಳು ಅಂತ ಹೆತ್ತ ಮಗುನೇ ಮುಂದೆ ಇಟ್ಕೊಂಡ್ಲು ಅಂದ್ರೆ ಇದಕ್ಕೆ ಏನ್ ಹೇಳ್ಬೇಕು? ನೈನಿ, ಜೀವದ ಮೇಲೆ ಯಾರಿಗ ಆಸೆ ಇರಲ್ಲ ಹೇಳು? ಅಮ್ಮ ಅಂದ್ರೆ ತನಗೂ ಒಂದ್ ಜೀವನ ಇದೆ ಅನ್ನೋ ವಿಷಯನೂ ಮರ್ತು ಮಗುಗೋಸ್ಕರ ತ್ಯಾಗ ಮಾಡ್ಬೇಕು. ತನ್ನ ಹೆತ್ತ ಮಗು ಪ್ರಾಣನ ಕಾಪಾಡ್ಕೊಳ್ಳೋಕೋಸ್ಕರ ಎಲ್ಲಿವರೆಗೂ ಬೇಕಾದ್ರೂ ಹೋಗ್ತಾಳೆ. ಅಮ್ಮನ್ನ ಕಾಪಾಡೋದಕ್ಕೋಸ್ಕರ ಮಗು ಕೂಡ ತ್ಯಾಗ ಮಾಡ್ಬೋದಲ್ವಾ? ಎಳೆ ಮಗು ಆಗಿರೋ ಉಲುಚಿಗೆ ಏನ್ ಗೊತ್ತಾಗುತ್ತೆ ಯಜಮಾನ್ರೆ? ನೈನಿ,